ಈ ಕ್ಷೇತ್ರಕ್ಕೆ ಈ ಒಂದು ಮಹತ್ವದ ಪಾತ್ರ ಬರಲಿಕ್ಕೆ, ಇವತ್ತು ಇಷ್ಟೆಲ್ಲ ಭಕ್ತ ಸಮೂಹ ಬರಲಿಕ್ಕೆ ಇಲ್ಲಿ ಅನ್ನದಾಸೋಹ ನಡೀತಿದೆ. ದೇವಿಯ ಒಂದು ಸಾಕ್ಷಾತ್ಕಾರಕ್ಕೆ, ಪ್ರತಿಮೆಯ ಅವರ ಪೂರ್ಣ ಕೃಪೆಗೆ ಪಾತ್ರರಾಗಲಿಕ್ಕೆ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗಾಗಿ ಒಂದು ದೇವಸ್ಥಾನ ಹೇಗಿರಬೇಕು ಅನ್ನೋದಕ್ಕೆ ಒಂದು ಉತ್ತಮ ಉದಾಹರಣೆಯಾಗಿ ರಾಮಪ್ಪನವರು ಈ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಇದ್ರ ಜೊತೆಗೆ ಬಹುಶಃ ಈ ಹುಟ್ಟುಹಬ್ಬವನ್ನು ಸಾರ್ಥಕ ಕಾರ್ಯಗಳನ್ನು ಮಾಡೋದರೊಂದಿಗೆ ಆಯೋಜಿಸಿರೋದು ಇದು ಒಂದು ಮಾದರಿ. ಬರೀ ಅವರನ್ನು ಆಡಿ ಹೊಗಳುವುದು ಇಷ್ಟೇ ಅಲ್ಲ, ಅದರ ಜೊತೆಗೆ ಸಮಾಜಮುಖಿ ಕಾರ್ಯಗಳನ್ನು ಅವ್ರು ಏನು ಮಾಡ್ಕೊಂಡು ಬಂದಿದ್ದಾರೆ ಅವುಗಳ ನೆನಪನ್ನು ಮಾಡಿಕೊಳ್ತಕ್ಕಂಥದ್ದು ಒಂದಾದರೆ, ಇವತ್ತು ಕೂಡ ಅವರು ಮಾಡಿ ನೋಡಿ, ಹೃದಯ ಆರೋಗ್ಯ ತಪಾಸಣೆ ಶಿಬಿರವನ್ನು ಏರ್ಪಡಿಸಿದ್ದಾರೆ, ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದಾರೆ, ಶಾಲೆಗಳಿಗೆ ಬಣ್ಣದ ಅರ್ಪಣ ಸಮಾರಂಭವನ್ನು ಏರ್ಪಡಿಸಿದ್ದಾರೆ, ಮತ್ತು ಹಣ್ಣು ಹಂಪಲು ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆಯನ್ನು ಮಾಡಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ತಮ್ಮ ಹುಟ್ಟುಹಬ್ಬದ ನೆಪವನ್ನು ಇಟ್ಕೊಂಡು ಈ ಕಾರ್ಯವನ್ನು ಮಾಡಿದಾರಲ್ಲ, ಇದು ನಿಜಕ್ಕೂ ಕೂಡ ತುಂಬ ಆದರ್ಶ. ಇನ್ನೊಂದು ವಿಶೇಷವಾಗಿ ಮಾಡಿರುವಂಥ ಕಾರ್ಯಕ್ರಮ, ಈಗಾಗಲೇ ನಮ್ಮ ಕಿಶೋರ್ ಬೈರಾಪುರ ಅವರು ನಿವೃತ್ತ ಸೈನಿಕರು ಹೇಳಿದಂಥ ಮಾತುಗಳನ್ನು ನೀವೆಲ್ಲ ಕೇಳಿದ್ರಿ. ಇವತ್ತು ಸೈನಿಕರು ಅಂತಂದರೆ ನಮಗೆ ಭಾಳ ಮುಖ್ಯ. ದೇಶಕ್ಕೆ ದೇಶ ಕಾಯೋ ಸೈನಿಕ, ಅನ್ನ ಕೊಡುವ ರೈತ, ಇವರಿಬ್ಬರನ್ನು ಕೂಡ ನಾವು ಎಂದೂ ಮರಿಬಾರದು. ಅವರಿಬ್ಬರೂ ಕೂಡ ಸ್ಮರಣಾರ್ಹ ವ್ಯಕ್ತಿಗಳು. ಅಂಥ ಅಪರೂಪದ ಶಕ್ತಿ ಚೇತನಗಳಿಗೆ ಸ್ಫೂರ್ತಿಯನ್ನು ಕೊಡಬೇಕಾದ್ದು ಕೂಡ ನಮ್ಮ ಕರ್ತವ್ಯ ಇದೆ. ಆ ಕರ್ತವ್ಯವನ್ನು ಲಕ್ಷಿಸಿ ಇವತ್ತು ಅವರಿಗೆ ತರಬೇತಿ ಶಿಬಿರವನ್ನು ಇಲ್ಲಿ ಆಯೋಜನೆ ಮಾಡಿದ್ದಾರೆ ಶ್ರೀ ಕ್ಷೇತ್ರದ ವತಿಯಿಂದ. ಇದೊಂದು ಅಪರೂಪದ ಕಾರ್ಯಕ್ರಮ, ಭಾಳ ಮುಖ್ಯವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಈಗಾಗಲೇ ಸಿಗಂದೂರು ಕ್ಷೇತ್ರದಲ್ಲಿ ಮಲ್ನಾಡ್ ಸೋಲ್ಜರ್ಸ್ ಕೋಚಿಂಗ್ ಸೆಂಟರ್ ಅನಂತಪುರ ಈ ಸಂಸ್ಥೆಯ ವತಿಯಿಂದ ನಮ್ಮ ಮಠದಲ್ಲಿ ಈಗಾಗಲೇ 2-3 ವರ್ಷ ಅಲ್ಲಿ ಈ ಸೇವೆಯನ್ನು ಆಯೋಜನೆ ಮಾಡಿದ್ವಿ. ಈ ವರ್ಷ ಆ ಸಂದರ್ಭದಲ್ಲಿಯೂ ಕೂಡ ಶ್ರೀ ಕ್ಷೇತ್ರದಿಂದ ರವಿಕುಮಾರ್ ಅವರು ಬಂದು ಅದಕ್ಕೆ ಸಹಕಾರವನ್ನು ಮಾಡಿದರು. ದಾಸೋಹದ ವ್ಯವಸ್ಥೆ ಅದೆಲ್ಲ ಸಹಕಾರವನ್ನು ಅವರು ಮಾಡಿದರು ಈ ಕ್ಷೇತ್ರದಿಂದ ನಮ್ಮ ಮಠದಲ್ಲಿ. ಹಾಗಾಗಿ ಅವರನ್ನು ನಾವು ಇವತ್ತು ಅಭಿನಂದಿಸ್ತಾ ಇದ್ದೇವೆ. ಮತ್ತು ಇವತ್ತು ತಮ್ಮ ಕ್ಷೇತ್ರದಲ್ಲಿಯೇ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಅತ್ಯಂತ ಸೂಕ್ತ, ಅರ್ಥಪೂರ್ಣ, ಔಚಿತ್ಯಪೂರ್ಣವಾಗಿದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ, ನಮ್ಮ ಕಿಶೋರ್ ಅಂಥ ಸೈನಿಕರು ಬಹುಶಃ ಅಲ್ಲಲ್ಲಿ ಇಂಥ ಕಾರ್ಯಗಳನ್ನು ಮಾಡೋದು ನಿಜಕ್ಕೂ ಕೂಡ ಭಾಳ ಆದರ್ಶ. ಆ ಮನುಷ್ಯ ರಿಟೈರ್ ಆಗಿದ್ದಾನೆ ಸೈನ್ಯದಲ್ಲಿದ್ದು, ಸಾಕಷ್ಟು ಅವರಿಗೆ ಅನುಕೂಲತೆ ಇದೆ. ಈಗ ಎಲ್ಲ ರೀತಿ ಮತ್ತೆ ನೌಕರಿ ಸಿಕ್ಕಿದೆ, ಸರ್ಕಾರಿ ನೌಕರಿ. ಆದ್ರೂ ತಾನು ಸುಖವಾಗಿರೋದು ಅಷ್ಟೇ ಅಲ್ಲ, ನನ್ನಂತೆ ಎಲ್ಲರೂ ಕೂಡ ಈ ಸೌಲಭ್ಯವನ್ನು ಪಡ್ಕೊಳ್ಳಿ ಅಂತ ಹೇಳಿ ಮಲೆನಾಡಿನಲ್ಲಿ ಸೈನಿಕರಿಗೆ ಸೇರೋದೇ ಭಾಳ ಅಪರೂಪ. ಹಾಗಾಗಿ ಆ ಕಾರ್ಯಕ್ಕೆ ಪ್ರೋತ್ಸಾಹ ಕೊಡಬೇಕು, ಮಾರ್ಗದರ್ಶನ ಮಾಡಬೇಕು ಅಂಥೇಳಿ ಈ ಶಿಬಿರಗಳನ್ನು ಏರ್ಪಡಿಸ್ತಾ ಇರುವಂಥದ್ದು ಭಾಳ ಒಳ್ಳೆಯ ಕಾರ್ಯ ಕಿಶೋರ್ ಮಾಡ್ತಾ ಇರೋದು. ಅದನ್ನು ಭಾಳ ಪ್ರಾಮಾಣಿಕವಾಗಿ ಮಾಡ್ತಾ ಇರುವಂಥ ವ್ಯಕ್ತಿ ಕಿಶೋರ್. ಆ ಒಂದು ಹಿನ್ನೆಲೆಯಲ್ಲಿ ಅವ್ರಿಗೆ ಕೈ ಜೋಡಿಸಿರುವಂಥವರು ಇಲ್ಲಿ ನಿವೃತ್ತ ಸೈನಿಕರೆಲ್ಲ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದ್ದು ಅಂತಂದರೆ ದಯಾನಂದ ಮುರುಘಾಮಠ. ಅವನು ನಮ್ಮ ಮಠದ ವಿದ್ಯಾರ್ಥಿ, ಮತ್ತು ಅವನೀಗ ಸೈನ್ಯದಲ್ಲಿ ಸೇವೆ ಮಾಡ್ತಾ ಇದ್ದಾನೆ. ಅಲ್ಲಿಯೂ ಎಂಥ ಕೆಲಸ ಮಾಡ್ತಾ ಇದ್ದಾನೆ ಅಂದರೆ ಅಲ್ಲಿ ಸೈನಿಕರಿಗೆ ತರಬೇತಿ ಕೊಡ್ತಾ ಇದ್ದಾನೆ. ಅವನು ಇವತ್ತು ರಜಾ ಹಾಕಿ ಬಂದಿದ್ದಾನೆ ಈ ಶಿಬಿರಕ್ಕೆ ತರಬೇತಿ ಕೊಡಲಿಕ್ಕಾಗಿ. ನಮ್ಮ ಅತ್ಯಂತ ಒಳ್ಳೆಯ ಸ್ವಭಾವದ ಅತ್ಯಂತ ಅಪರೂಪದ ವಿದ್ಯಾರ್ಥಿ ಅವನು ಆಗಿದ್ದ ಮಠದಲ್ಲಿ. ಅವನು ನಮ್ಮ ಪ್ರೀತಿ ಮತ್ತು ಅಭಿಮಾನಕ್ಕೆ ಅವನು ಪಾತ್ರನಾಗಿದ್ದಾನೆ. ಅಂಥ ಒಬ್ಬ ಸೈನಿಕನು ಕೂಡ ಇವತ್ತಿಲ್ಲಿ ನಿಮಗೆ ತರಬೇತಿ ಕೊಡ್ತಾ ಇರೋದು ಇದು ಭಾಳ ವಿಶೇಷ ಅನ್ನುವಂಥ ಮಾತನ್ನು ತಿಳಿಸಿ, ಇನ್ನೂ ಹಲವಾರು ಜನ ಇದ್ದಾರೆ ಇಲ್ಲಿ. ದಿನೇಶ್ ಕುಮಾರು, ಗಣಪತಿಯವರು, ದೇವರಾಜ್, ರಮಾಕಾಂತ್, ಮಧುಸೂದನ್, ಪ್ರಮೋದ್, ಚರಣ್ ಹಿರೇರ್ಕ, ಗಿರೀಶ್ ಕೆಳದಿ, ರಾಕೇಶ್, ಸುನಿಲ್ ಶೆಟ್ಟಿ ಇವರೆಲ್ಲ ಬಂದಿದ್ದಾರೆ. ಇವರೆಲ್ಲ ನೋಡಿ ಸೇವೆ ಮಾಡಲಿಕ್ಕೆ ಬಂದಿದ್ದಾರೆ ಅಂದರೆ ಇಂಥ ಸೇವಾ ಭಾವನೆಯನ್ನು